ಹೋಗ್ತಾ ಇರೋಣ ಶಿಸ್ತಾಗಿ ಆಫ್ ಮಾಡ್ಬಿಟ್ಟು ಹೊಂಗ್ಸಂದ್ರಕ್ಕೆ ಹೋಗ್ಬೇಕು ನಾನು ಇವಾಗ 6 ಗಂಟೆ 6:30 ಅಷ್ಟರಲ್ಲಿ ಹೊಂಗ್ಸಂದ್ರದಲ್ಲಿರ್ಬೇಕು. ಈಗಾಗಲೇ ಟೈಮ್ 4 ಗಂಟೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರಕ್ ವ್ಲಾಗ್ಸ್. ಟೈಮು 7:15. ಡ್ಯೂಟಿ 6 ಗಂಟೆಗೆ ಆನ್ ಮಾಡಿದ್ದು. ಇನ್ನೂ ಒಂದು ಯಾವುದೂ ಆರ್ಡ್ರು ಬಂದಿಲ್ಲ. ಇವಾಗ ಒಂದು ಪರ್ಸ್ನಲ್ ಬಾಡಿಗೆ ಇದೆ, ಹೋಗೋಣ ಪಿಕಪ್ ಲೊಕೇಶನ್ಗೆ. ಬ್ಯಾಟ್ರಾಯನ್ಪುರ ಕಡೆ ಒಂದು ಕಡೆ ಪಿಕಪ್ ಮಾಡ್ಕೊಂಡು 2 ಕಡೆ ಬ್ಯಾಟ್ರಾಯನ್ಪುರದಲ್ಲಿ, ಅಲ್ಲಿಂದ ನಾಗದೇವನಹಳ್ಳಿಗೆ ಒಂದು ಪಿಕಪ್ ಮಾಡ್ಕೊಂಡು ರಾಮವಳ್ಳಿಗೆ ಹೋಗ್ಬೇಕು. ಸೆಂಟ್ರಿಂಗ್ ಅವ್ರದ್ದು ಒಂದು 3 ಶೀಟು, ಸ್ವಲ್ಪ ರನ್ನರು, ಒಂದು 25-30 ಇದಾವಂತೆ. ಬನ್ನಿ ಇವಾಗ ಪಿಕಪ್ ಲೊಕೇಶನ್ಗೆ ಹೋಗೋಣ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫುಲ್ ವೀಡಿಯೋ ಯೂಟ್ಯೂಬ್ ಚಾನಲ್ ಇರುತ್ತೆ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫುಲ್ ವೀಡಿಯೋ ಹೋಗಿ ನೋಡಿ ಅಂತ ಹೇಳ್ತಾ ಇವತ್ತಿಂದ ಅದು ಸ್ಟಾರ್ಟ್ ಮಾಡೋಣ. ಬನ್ನಿ ಇವಾಗ ಹೋಗ್ತಾ ಇದ್ದೀನಿ ಬ್ಯಾಟ್ರಾಯನ್ಪುರಕ್ಕೆ. ಹೋಗ್ಬಿಟ್ಟು ಅಲ್ಲಿ 2 ಕಡೆ ನಾಗದೇವನಹಳ್ಳಿಲಿ ಒಂದು ಕಡೆ ಲೋಡ್ ಮಾಡ್ಕೊಂಡು ಹೋಗೋಣ. ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ. ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ ನೋಡಿ. ಇಲ್ಲಿರೋವೆಲ್ಲ ಹಾಕ್ತಾರೆ ಶೀಟು, 100 ಶೀಟು. ಇದನ್ನ ಲೋಡ್ ಮಾಡ್ಕೊಂಡು ಇಲ್ಲೇ ಪಕ್ಕದ ರೋಡಲ್ಲಿ ಬ್ಯಾಟ್ರಾಯನ್ಪುರ ಪೊಲೀಸ್ ಸ್ಟೇಷನ್ ಹತ್ರ ಅಲ್ಲಿ ಟೀ ಕುಡ್ಕೊಂಡು ಅಲ್ಲೇ ಇನ್ನೊಂದು ಕಡೆ ಮರ ಲೋಡ್ ಮಾಡ್ಬೇಕಂತೆ. ಇಲ್ಲಿ ಶೀಟ್ ಇನ್ನಿಷ್ಟೈತೆ. ಲೋಡ್ ಮಾಡ್ಕೊಂಡು ಅಲ್ಲಿಗೆ ಹೋಗೋಣ. ಬನ್ನಿ ಇನ್ನೊಂದು ಪಾಯಿಂಟ್ಗೆ ಹೋಗೋಣ. ಸ್ನೇಹಿತರೆ, ಟೈಮು 8:30 ಆಯಿತು. ಇವಾಗ ಹೋಗೋಣ ನಾಗದೇವನಹಳ್ಳಿಲಿ ಒಂದು ಕಡೆ ಪಿಕಪ್ ಮಾಡಬೇಕು. 7.5 ಕಿಲೋಮೀಟ್ರ್ ಇದೆ ನಾಗದೇವನಹಳ್ಳಿಗೆ. ಹೋಗೋಣ ಬನ್ನಿ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ರಾಮವಳ್ಳಿಗೆ ಹೋಗಬೇಕು. ಹೊರಡೋಣ ಬನ್ನಿ. ಇವಾಗ ಬ್ಯಾಟ್ರಾಯನ್ಪುರದಲ್ಲಿ ಸ್ವಲ್ಪ ಲೋಡ್ ಮಾಡ್ಕೊಂಡು ಇವಾಗ ನಾಗದೇವನಹಳ್ಳಿಗೆ ಬಂದಿದ್ದೀನಿ. ಈಗ ಇರೋದು ಬ್ಯಾಟ್ರಾಯನ್ಪುರದಲ್ಲಿತ್ತು, ಇವಾಗ ಎಕ್ಸ್ಟ್ರಾ ಆಗ್ತಾ ಇರೋದು ನಾಗದೇವನಹಳ್ಳಿ ಲೋಡ್ ಮಾಡ್ತವ್ರೆ. ಬ್ಯಾಟ್ರಾಯನ್ಪುರದಲ್ಲಿ ಮರ ಹಾಕಿದ್ರು, ಇಲ್ಲಿ ಬೋರ್ಡ್ ಹಾಕ್ತವ್ರೆ. ಇನ್ನು ಎಷ್ಟು ಆಗ್ತದೆ ನೋಡೋಣ. ಇನ್ನು ಹಾಕ್ತವ್ರೆ, ಹೊಸ ಬೋರ್ಡ್ ಹಾಕ್ಕೊಂಡು ಬಂದಿದ್ದೀನಿ. ಈಗ ಅನ್ಲೋಡ್ ಪಾಯಿಂಟ್ಗೆ ರಾಮವಳ್ಳಿ ಹತ್ರ ಬಂದಿದ್ದೀನಿ. ಇವಾಗ ಅನ್ಲೋಡ್ ಮಾಡ್ತವ್ರು ನೋಡಿ. ಇವಾಗ ಅನ್ಲೋಡ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಟ್ರಿಪ್ ಇರುವಂತೆ. ಸ್ನೇಹಿತರೆ, ಟೈಮು 10:30. ಅನ್ಲೋಡ್ ಆಗ್ತಾಯಿದೆ. ರಾಮವಳ್ಳಿಲಿದ್ದೀನಿ, ಅನ್ಲೋಡ್ ಮಾಡ್ತವ್ರೆ. ಇಲ್ಲಿಂದ ಅನ್ಲೋಡ್ ಮಾಡ್ಕೊಂಡು ಮತ್ತೆ ರಾಜಾಜಿನಗರ, ಬಸವೇಶ್ವರ ನಗರ 2 ಕಡೆ ಪಿಕಪ್ ಮಾಡ್ಕೊಂಡು ಮತ್ತೆ ಇಲ್ಲಿಗೆ ಬರಬೇಕಂತೆ. ಈ ಕಡೆಯಿಂದ ಖಾಲಿ ಹೋಗ್ಬಿಟ್ಟು ಲೋಡ್ ಮಾಡ್ಕೊಬರ್ಬೇಕು. ಇವಾಗ ಬರ್ರಿ, ಅನ್ಲೋಡ್ ಆಗಲಿ, ಹೋಗ್ಬಿಟ್ಟು ಲೋಡ್ ಮಾಡ್ಕೊಬರೋಣ. ಇವತ್ತು ಡ್ಯೂಟಿ ಆನ್ ಮಾಡಿಲ್ಲ, ಆನ್ ಮಾಡೋದು ಬೇಡ ಅನ್ಕೋತೀನಿ. ನೋಡೋಣ ಬನ್ನಿ, ಹೇಳ್ತೀನಿ ಎಲ್ಲ ಡೀಟೇಲಾಗಿ. ಫುಲ್ ವೀಡಿಯೋ ನೋಡಿ, ಮಿಸ್ ಮಾಡ್ದೇನೆ. ಇವಾಗ ಇಷ್ಟು ಅನ್ಲೋಡ್ ಆಗಿದೆ, ಇನ್ನೂ ಇಷ್ಟೈತೆ ಅನ್ಲೋಡ್ ಮಾಡೋರು ನೋಡಿ. ಇದೇ ಬಿಲ್ಡಿಂಗು ಸುತ್ತ ನೋಡಿ, ಎಲ್ಲ ಬರೀ ಬಿಲ್ಡಿಂಗ್ ಕೆಲಸಗಳು ನಡೀತಾ ಇದ್ದಾವೆ ಸುತ್ತ. ಅನ್ಲೋಡ್ ಕಂಪ್ಲೀಟ್ ಆಗ್ತಾ ಬಂತು. ಇವಾಗ ಶೀಟ್ ಹಾಕಿದ್ರಲ್ಲ ಇಳಿಸ್ತವ್ರೆ. ಇವಾಗ ಶೀಟೆಲ್ಲ ಇಳಿಸಾದ್ಮೇಲೆ ಮತ್ತೆ ರಾಜಾಜಿನಗರಕ್ಕೆ ಬಂದಿದ್ದೀನಿ. ಇವಾಗ ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರು. ಬರೀ ಮರ ತುಂಬ್ಕೋಬೇಕಂತ ಈ ಲೋಡಲ್ಲಿ ರಾಜಾಜಿನಗರದಲ್ಲಿ ಲೋಡ್ ಮಾಡ್ತಾ ಇರೋದು. ಒಂದು ಒಳಗಡೆ ರಾಜಾಜಿನಗರ ರೋಡಿಂಗ್ ಆಗಿದೆ. ರಾಜಾಜಿನಗರ ಇವಾಗ ಬಸವೇಶ್ವರ ನಗರಕ್ಕೆ ಹೋಗೋಣ ಬನ್ನಿ. ಇಲ್ಲಿಂದ 3 ಕಿಲೋಮೀಟ್ರ್ ಆಗುತ್ತೆ. ಅಲ್ಲೂ ಲೋಡ್ ಮಾಡ್ಕೋಬೇಕಂತೆ. ಬಸವೇಶ್ವರ ನಗರಕ್ಕೆ ಬಂದಿದ್ದೀನಿ. ಇವಾಗ ರಾಜಾಜಿನಗರದಲ್ಲಿ ಅಷ್ಟು ಲೋಡ್ ಮಾಡಿದ್ರು, ಇಲ್ಲಿ ಲೋಡ್ ಮಾಡ್ತಾರೆ. ಇಲ್ಲಿ ಎಷ್ಟಿದಾವೆ ಅಷ್ಟು ನೋಡೋಣ ಎಷ್ಟು ಹಾಕ್ತಾರೆ. ಇಲ್ಲಿ ಟೋಟಲ್ 150 ಮರ ಬೇಕಂತೆ. ಅಷ್ಟು ಮರ ಬೋರ್ಡು ಎಲ್ಲ ಹಾಕ್ತವ್ರೆ. 150 ಮರ, 15 ಬೋರ್ಡ್ ಏನೋ ಹಾಕ್ತವ್ರೆ. ಇವಾಗ 150 ಮರ ಇಲ್ಲ, ಅಲ್ಲಿ 75 ಅಷ್ಟೇ. ಇನ್ನು 80 ಮರ ತಗೋತಾರೆ ಬೇರೆ ಕಡೆ ಬಂದು. ಆಮೇಲೆ ಅಲ್ಲೇ ಬರ್ಬೇಕಾದ್ರೆ ಲಗ್ಗೆರೆ ಹತ್ರ ಹೊಸ ಮರ ತಗೋತವ್ರೆ. ಹಿಡ್ದಿಲ್ಲ ಅಂದ್ಬಿಟ್ಟು 80 ಮರ ತಗೊಂಡ್ರು ನೋಡಿ. 80 ಮರ ಇಷ್ಟು ಲೋಡ್ ಆಗೈತೆ. ಟೋಟಲು 150 ಮರ ಇರೋದು. ಹೊಸ 80, ಹಳೆ 70 ಏನೋ, 15 ಬೋರ್ಡು ಎಲ್ಲ ಇಷ್ಟು ಲೋಡಾಗಿ ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ. ಇವಾಗ ಅನ್ಲೋಡಿಂಗ್ ಮಾಡ್ತವ್ರೆ ನೋಡಿ. ಅದೇ ಬಿಲ್ಡಿಂಗು ಫಸ್ಟ್ ಟ್ರಿಪ್ ಬಂದಿದ್ನಲ್ಲ, ಅದೇ ಬಿಲ್ಡಿಂಗ್ ಹತ್ರ ಇಳಿಸ್ತವ್ರೆ. ಇವಾಗ
ಡೈರೆಕ್ಟ್ ಒಳಗೆ ಇಳಿಸ್ಬಿಟ್ಟವ್ರೆ. ಮಿಕ್ತವು ಮರಗಳು ಹೋಗ್ತಾವ್ರೆ, ಬೋರ್ಡೆಲ್ಲ ಒಳಗೆ ಎತ್ಕೊಂಡ್ರು. ಸ್ನೇಹಿತರೆ, ಪರ್ಸ್ನಲ್ ಬಾಡಿಗೆ ಅನ್ಲೋಡ್ ಆಗಿದೆ. ಎರಡನೇದು ರಾಮವಳ್ಳಿಲಿದ್ದೀನಿ. ರಾಮವಳ್ಳಿಲಿ ಇಂಡಸ್ಟ್ರಿಯಲ್ ಏರಿಯಾ ಕಡೆ ಹೋಗ್ಬೇಕು. ಇಲ್ಲಿಂದ 4 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ಗಂಟೆ ಹೋಗೋಣ, ಒಂದು ಹಾಫ್ ಆನ್ ಅವರ್ ನೋಡೋಣ. ಆರ್ಡ್ರ್ ಬಂದರೆ ಮಾಡೋಣ. ಸಿಟಿ ಒಳಗೆ ಇಲ್ಲ, ಬೊಮ್ಮನಹಳ್ಳಿ ಕಡೆಗೆ ಬಂದರೆ, ಜೆ ಪಿ ನಗರ ಆ ಕಡೆಗೆ ಬಂದರೆ ಮಾತ್ರ ಎತ್ಕೊಳ್ಳೋಣ, ಇಲ್ಲ ಲೋಕಲ್ಲು. ಇಲ್ಲಾಂದರೆ ಹೋಗ್ತಾ ಇರೋಣ ಶಿಸ್ತಾಗಿ ಆಫ್ ಮಾಡಿಬಿಟ್ಟು. ಹೊಂಗ್ಸಂದ್ರಕ್ಕೆ ಹೋಗ್ಬೇಕು. ನಾನು ಇವಾಗ 6 ಗಂಟೆ 6:30 ಅಷ್ಟರಲ್ಲಿ ಹೊಂಗ್ಸಂದ್ರದಲ್ಲಿ ಇರಬೇಕು. ಈಗಾಗಲೇ ಟೈಮ್ 4 ಗಂಟೆ. ನೋಡೋಣ ಬನ್ನಿ, ಹೇಳ್ತೀನಿ. ಅಲ್ಲಿಂದ ಊರಿಗೊಂದು ಬಾಡಿಗೆ ಐತೆ, 4:30 ಹೇಳಿದ್ದೀನಿ. ನೋಡೋಣ ಬನ್ನಿ ಎಷ್ಟು ಕೊಡ್ತಾರೆ. ಹೋಗ್ಬಿಟ್ಟು ನೈಟು ಲೋಡ್ ಮಾಡ್ಕೊಂಡು ತಿರ್ಗಾ ಬೆಳಿಗ್ಗೆ ಆ ಕಡೆಯಿಂದ ಒಂದು ಸ್ವಲ್ಪ ಐಟಮ್ ಹಾಕೊಬರ್ಬೇಕು. ಅವಾಗ ಇಳಿಸ್ಬಿಟ್ಟು ಲೋಡ್ ಮಾಡ್ಕೊಂಡು ಬನ್ನಿ, ಇವಾಗ ಹೋಗೋಣ. ಹೊಳ್ಳಿ ರೋಡಲ್ಲಿ ಕೂತಿದ್ದಂಗೆ ಒಂದು ಆರ್ಡ್ರ್ ಬಂತು. ಪಿಕಪ್ ಪಾಯಿಂಟಿಗೆ ಬಂದಿದ್ದೀನಿ. ಲೋಡಿಂಗ್ ಮಾಡ್ತಾವ್ರೆ. 10 ಫೀಟ್ ಪ್ಲೈವುಡ್ ಅಂತೆ. ಹೋಟೆಲಲ್ಲಿ ಬಂದಿರೋದು. ಉತ್ರಳ್ಳಿಗೆ ಡ್ರಾಪ್ ಇರೋದು 800 ರೂಪಾಯಿ. ಸ್ನೇಹಿತರೆ, ಪೋರ್ಟರಲ್ಲಿ ಒಂದು ಆರ್ಡ್ರ್ ಬಂದಿತ್ತು. ಲೋಡಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಟಾಪ್ ಲೊಕೇಶನ್ಗೆ. ಡ್ರಾಪ್ ಇರೋದು ಉತ್ರಳ್ಳಿ. ಅಲ್ಲೂ ಉತ್ರಳ್ಳಿಯಲ್ಲಿ ಅನ್ಲೋಡ್ ಮಾಡಿಬಿಟ್ಟು 10 ಫೀಟ್ ಪ್ಲೈವುಡ್ವೆ ಅನ್ಲೋಡ್ ಮಾಡ್ಕೊಂಡು ಹಂಗೆ ಬೊಮ್ಮನಹಳ್ಳಿ ಹೊಂಗ್ಸಂದ್ರಕ್ಕೆ ಹೋಗೋಣ. ಅಲ್ಲಿಂದ ಊರಿಗೊಂದು ಬಾಡಿಗೆ ಐತೆ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗ್ಬೇಕು. ಪಿಕಪ್ 6 ಗಂಟೆ 6:30 ಅಷ್ಟು ಬನ್ನಿ ಅಂತ ಹೇಳೋರೆ. 5 ಗಂಟೆ ಇವಾಗ ಟೈಮು. ಹಿಂಗಾಗಿ ಸಿಗ್ನಲ್ ಹತ್ರ ಇದ್ದೀನಿ. ಇಲ್ಲಿಂದ ಟಾಪ್ ಲೊಕೇಶನ್ಗೆ ಅರ್ಧ ಗಂಟೆ ಅಂದರೆ 5:30 ಆಯ್ತದೆ. ಅಲ್ಲೊಂದು 10 ನಿಮಿಷ 1/4 ಗಂಟೆ ಅನ್ಲೋಡ್ ಆಯ್ತದೆ. 5:45. ಅಲ್ಲಿಂದ ಒಂದು 3/4 ಅವರು 6:30ಗೆ ಹೊಂಗ್ಸಂದ್ರಕ್ಕೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ, ಹೋಗೋಣ. ಎಷ್ಟೊತ್ತಾಗುತ್ತೆ, ಏನು ಲೋಡಿಂಗ್ ಆಗೋದು ಎಷ್ಟೊತ್ತಾಗುತ್ತೆ, ಏನು ಎಲ್ಲ ಹೇಳ್ತೀನಿ ಫುಲ್ ಡೀಟೇಲಾಗಿ. ಫುಲ್ ವೀಡಿಯೋ ನೋಡಿ. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ ಉತ್ರಳ್ಳಿಗೆ. ಅನ್ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ ನೋಡಿ. ಪ್ಲೈವುಡ್ ಫ್ಯಾಕ್ಟ್ರಿ, ಇಂಟೀರಿಯರ್ ಫ್ಯಾಕ್ಟ್ರಿ. 10 ಶೀಟು ಇಳಿಸ್ಕೊತವ್ರೆ. ಅನ್ಲೋಡು ಆಯ್ತು. ಇವಾಗ ಹೊರಡೋಣ ನಾವು. ಸ್ನೇಹಿತರೆ, ಅನ್ಲೋಡ್ ಎಲ್ಲ ಕಂಪ್ಲೀಟ್ ಆಗಿದೆ. ಹೋಟೆಲಲ್ಲಿ ಬಂದಿದ್ದೀವಿ. 3ನೇ ಆರ್ಡ್ರು. ಇನ್ನೊಂದು 2.3 ಕಿಲೋಮೀಟ್ರ್ ಆಯಿತು. 10 ನಿಮಿಷ ತೋರಿಸ್ತಾ ಇದೆ ಹೊಂಗ್ಸಂದ್ರಕ್ಕೆ ಲೋಡಿಂಗ್ ಪಾಯಿಂಟ್ಗೆ. ಮನೆ ಸಾಮಾನು ಲೋಡಿಂಗ್ ಮಾಡ್ಕೊಬೇಕು. ಹೋಗೋಣ ಬನ್ನಿ. ಸ್ನೇಹಿತರೆ, ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ. ಹೊಂಗ್ಸಂದ್ರ ಗಾಡಿ ರಿವರ್ಸ್ ಹಾಕಿದ್ದೀನಿ ನೋಡಿ. ಇಲ್ಲಿ ಲೋಡಿಂಗು ಸ್ಟಾರ್ಟ್ ಮಾಡ್ಕೊಂಡವ್ರೆ. ಕಾಣಿಸ್ತೈತೆ ಇಲ್ಲೋ ಗೊತ್ತಿಲ್ಲ. ಲೋಡಿಂಗು ಸ್ಟಾರ್ಟ್ ಮಾಡ್ಕೊಂಡವ್ರೆ. 3ನೇ ಫ್ಲೋರ್ ಅಂತೆ. 3ನೇ ಫ್ಲೋರ್ ಅಂತೆ. ಲೋಡ್ ಮಾಡಲಿ. ಇಲ್ಲೇ ಪಕ್ಕದ ರೋಡ್ಗೆ ಇನ್ನೊಂದು ಮನೆ ಮಾಡೋರಂತ ಮನೆ ಖಾಲಿ ಮಾಡ್ತಾಯಿರೋದು. ಅದಕ್ಕೊಂದು ಸರಿ ಹಾಕ್ಬಿಟ್ಟು, ಇನ್ನು ಉಳ್ಕೊಳ್ದವು ಇಲ್ಲೇನೇನು ಬೇಡ ಅವೆಲ್ಲನೂ ಊರಿಗೆ ಹಾಕ್ಬಿಟ್ಟು, ಅಲ್ಲಿಂದ ಒಂದು ದಿವಾನ್ ಕಟ್ಟೆನೋ ಮಂಚನ ಏನೋ ಆಯ್ತಂತ ಆ ಕಡೆಯಿಂದ ಹಾಕೊಬರ್ಬೇಕು. ನೋಡೋಣ, ಲೋಡ್ ಆಗಲಿ ಬನ್ನಿ. ಇಲ್ಲೊಂದು ಎಳಿಸ್ಬಿಟ್ಟು ಮತ್ತೆ ಇನ್ನು ಮಿಕ್ಕಿದ್ದು ಊರಿಗೆ ಹಾಕ್ಬೋಣ ನೋಡಿ. ಲೋಡಿಂಗ್ ಮಾಡ್ತಾರೆ. ಇವಾಗ ಇಷ್ಟು ಲೋಡಿಂಗ್ ಆಗಿದೆ. ಇನ್ನು ಎಷ್ಟು ಲೋಡಿಂಗ್ ಆಗಿದೆ ಇವಾಗ. ಮತ್ತು ಇನ್ನು ಒಂದು ಸ್ವಲ್ಪ ಆಯ್ತಂತೆ, ಹಾಕೋಣ ನೋಡಿ. ಇವಾಗ ಫುಲ್ ಲೋಡ್ ಆಗಿದೆ. ಇವಾಗ ಹೋಗೋಣ ಬನ್ನಿ. ಇಲ್ಲೇ ಪಕ್ಕದ ರೋಡ್ಗೆ ಹಾಕ್ಬಿಟ್ಟು ಬಂದಿದ್ದೀನಿ. ಈಗ ಅನ್ಲೋಡ್ ಪಾಯಿಂಟ್ಗೆ ಇಳಿಸ್ಕೊತವ್ರೆ. ಈಗ ಇಳಿಸ್ಬಿಟ್ಟು ಮತ್ತೆ ಲೋಡ್ ಮಾಡ್ಕೊಂಡು ಊರಿಗೆ ಹೋಗ್ಬೇಕಂತೆ. ಇವಾಗ ಲೋಡಿಂಗು ಸ್ಟಾರ್ಟ್ ಮಾಡ್ಕೊಂಡವ್ರೆ. ಲೋಡ್ ಮಾಡವ್ರೆ. ಇಷ್ಟು ಐಟಮ್ಮು ಊರಿಗೆ ತೊಗೋಬೇಕು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟೈಮ್ ಬೆಳಗ್ಗೆ 5:40. ನೆನ್ನೆ ನೈಟ್ ಬಂದು ಎಲ್ಲ ಅನ್ಲೋಡ್ ಮಾಡಿ ಲೋಡ್ ಆಗಿದೆ. ಇವಾಗ ಹೊರಡೋಣ ಬೆಂಗಳೂರಿಗೆ. ಸ್ನೇಹಿತರೆ, ಟೈಮು 8 ಗಂಟೆ. ಇವಾಗ ಬಂದು ಅನ್ಲೋಡ್ ಮಾಡಿದ್ದಾಯಿತು. ಅಲ್ಲಿಂದ ಲೋಡ್ ಮಾಡ್ಕೊಂಡು ಮತ್ತೆ ಬಂದು ಇಲ್ಲಿ ಅನ್ಲೋಡ್ ಮಾಡಿದ್ದೀನಿ ಬೆಂಗಳೂರಿಗೆ. ಬೆಳಗ್ಗೆ 8 ಗಂಟೆ. ನೆನ್ನೆದು ಲಾಗು ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ, ಇವತ್ತಿನ ಲಾಗಲ್ಲಿ ನಾಳೆ. ಓಕೆ ಫ್ರೆಂಡ್ಸ್, ಬಾಯ್. ಸ್ನೇಹಿತರೆ, ಇವಾಗ ನೈಟ್ ಹೋಗಿರೋದು ಬಾಡಿಗೆ ಆಡ್ಲಿಗೆ. ಅದು 4,600 ಕೊಟ್ಟವ್ರೆ. ಸೆಂಟ್ರಿಂಗ್ ಅವ್ರದ್ದು 3,300. ಪೋರ್ಟರಲ್ಲಿ ಒಂದು ಉತ್ರಳಿಗೆ ಬಂದದ್ದು 700 ಚಿಲ್ಲರೆ, 750. ಟೋಟಲು 8,650 ರೂಪಾಯಿ ಬಂದಿದೆ. ಅದರಲ್ಲಿ 150 ರೂಪಾಯಿ ಟೋಲು. ಇವಾಗ ಆಡ್ಲಿಗೆ ಹೋಗಿದ್ದು ಟೋಲ್ದು ಕಳೆದ್ರೆ 8,500 ಟೋಟಲ್ ಆಗಿರೋದು ಅರ್ನಿಂಗ್ಸು. 300 ಚಿಲ್ಲರೆ ಹೊಡಿದೆ ಕಿಲೋಮೀಟ್ರು. ಒಂದು 2,000 ಡೀಸೆಲ್ ಅಂದ್ಕೊಂಡ್ರೆ 2.5 ಡೀಸೆಲ್ಲೇ ಹೋಗಲಿ. 2.5 ಹೋದರೆ ಇನ್ನು 6,000 ಹೊಡೀತು ಅಂದ್ಕೊಳ್ಳಿ.